ಜೊತೆ ಈಗ ಇರುವಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆತಂಕ ಇದ್ರೂ ಕೂಡ ಅಷ್ಟೊಂದು ಸುಲಭ ಇಲ್ಲ. ಯಾಕಂದರೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಮಾಡುವಂಥದ್ದು ಇನ್ನೂ ಸರ್ಕಾರ 4 ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆಗುವಂಥದ್ದು ಕೂಡ ಸಾಧ್ಯತೆ ಕಡಿಮೆ ಇರುವಂಥದ್ದು. ಆದರೆ ರಾಜಕೀಯವಾಗಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು. ಒಂದಷ್ಟು ಕುತೂಹಲ ಇರುವಂಥದ್ದು. ಯಾಕಂದರೆ ಪಕ್ಷೇತರ ಶಾಸಕರನ್ನು ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್, JDS ಮತ್ತು BJP ಇಬ್ಬರು ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲಕ್ಕಿಂತ ಬಹಳ ಕುತೂಹಲ ಇರುವಂಥದ್ದು ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೆ ಅನ್ನೋಂಥದ್ದು. ಜನಾರ್ದನ್ ರೆಡ್ಡಿ ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಚರ್ಚೆ ನಡೆಸಿ ಕಾಂಗ್ರೆಸ್ಗೆ ಮತ ಹಾಕುವ ಸಂಬಂಧಪಟ್ಟಂತೆ ಭರವಸೆಯನ್ನು ಕೊಟ್ಟಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿ ಯಾರಿಗೆ ಮತ ಹಾಕ್ತಾರೆ ಅನ್ನೋಂಥದ್ದು ಇನ್ನು ಕೆಲವೇ ಹೊತ್ತಲ್ಲಿ ಇದಕ್ಕೆಲ್ಲ ಕೌತುಕತೆಗೆ ತೆರೆ ಬೀಳುತ್ತೆ. ಆದರೆ 4-5 ಓಟು ಕ್ರಾಸಿಂಗ್ ಸಂಬಂಧಪಟ್ಟಂತೆ JDS BJP ಶತ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಈಗ 66 + 19 85 ಈ ಮತಗಳ ಬಗ್ಗೆ ಖಾತ್ರಿ ಸಿಗ್ತಾ ಇಲ್ವಾ ಕುಮಾರಸ್ವಾಮಿ ಅವರಿಗೆ? ಇದನ್ನು ಮೀರಿ ಮತ್ತೆ ಅಡ್ಡ ಮತದಾನದ ಅಭಯವನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗೆ ಸಾಧ್ಯ ಅಂತ? ಖಂಡಿತವಾಗ್ಲೂ ಶ್ರೀಪಾದ್, ಯಾವಾಗ BJP JDS ಮೈತ್ರಿ ಅಭ್ಯರ್ಥಿಯನ್ನು ಹಾಕಿದ್ರು ಕುಪೇಂದ್ರ ರೆಡ್ಡಿ, ಆಗ ಇವೆಲ್ಲ ಅಡ್ಡ ಮತದಾನ, ಕುದುರೆ ವ್ಯಾಪಾರ ಎಲ್ಲ ಕೂಡ ಶುರುವಾಗಿರುವಂಥದ್ದು. ಇದನ್ನು ಪ್ರೆಸ್ಟೀಜ್ ಆಗಿ ತೆಗೆದುಕೊಂಡಿರುವಂಥದ್ದು DK ಶಿವಕುಮಾರ್. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಮತ ಬುಟ್ಟಿಗೆ ಕೈ ಹಾಕುವಂಥ ಕುಮಾರಸ್ವಾಮಿ ಮತ್ತು BJP ಹೈಕಮಾಂಡ್ ಲೆಕ್ಕಾಚಾರವನ್ನು ಉಲ್ಟಾ ಮಾಡೋ ನಿಟ್ಟಿನಲ್ಲಿ JDS ಮತ್ತು BJPಯ ಶಾಸಕರು, ಅಸಮಾಧಾನ ಶಾಸಕರನ್ನು ಕೂಡ ಅವರು ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಅದರ ಭಾಗವಾಗಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಈ ಆತಂಕದ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿಯಾಗಿ ಅವರಿಬ್ಬರು ಶಾಸಕರನ್ನ ಅಸಮಾಧಾನ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆದರೆ ಈಗ ನೋಡಬೇಕು ವೋಟಿಂಗ್ ಯಾರ ಕಡೆ ಆಗ್ತಾರಂತ ಅನ್ನೋಂಥದ್ದು. ಜೊತೆಗೆ ಶರಣಗೌಡ ಕುಂದಕೂರು ಈಗಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದೇ ನಿಮಿಷ ಇದೆ, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಚುನಾವಣೆಯ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಮತದಾನ ಪ್ರಕ್ರಿಯೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಟೋಟಲ್ ಬೂತ್ಗಳೆಷ್ಟು, ಹೀಗೆ 10 ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಚುನಾವಣಾ ಅಧಿಕಾರಿ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ, ಸದ್ಯಕ್ಕೆ ಏನು ನಡೀತಾ ಇದೆ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭಾ ಚುನಾವಣೆ ನಡೀಲಿಕ್ಕಿದೆ. ಚುನಾವಣಾಧಿಕಾರಿಯಾದಂಥ ವಿಶಾಲಾಕ್ಷಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಷ್ಟು ಗಂಟೆಗೆ ಶುರುವಾಗುತ್ತೆ, ಹೇಗೆಲ್ಲ ಚುನಾವಣೆ ಪ್ರಕ್ರಿಯೆ ನಡೆಯಿತು ಮೇಡಮ್? ಚುನಾವಣೆ ಪ್ರಕ್ರಿಯೆ ನಾವು ತಯಾರಿ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ಚುನಾವಣೆ ಆಯೋಗದ ಒಂದು ಲೇಔಟ್ ಇರುತ್ತೆ, ಆ ಲೇಔಟ್ ಪ್ರಕಾರ ಎಲ್ಲ ರೆಡಿ ಮಾಡಿದ್ದೀವಿ. ಓಪನ್ ಬ್ಯಾಲೆಟ್ ಇರೋದ್ರಿಂದ ನಾವು ಆಥರೈಸ್ಡ್ ಏಜೆಂಟ್ಗೆ ಒಂದು ಕಂಪಾರ್ಟ್ಮೆಂಟ್ಸ್ ಜಾಗ ಮಾಡಿಕೊಡ್ಬೇಕು, ಅದು ಪಾರ್ಟಿ ವೈಸ್ ಮಾಡಿಕೊಟ್ಟಿದ್ದೀವಿ. ಮತ್ತು ಆ ಲೇಔಟ್ ಪ್ರಕಾರನೇ ಎಂಟ್ರಿ ಎಕ್ಸಿಟ್ ಎಲ್ಲ ಮಾಡಿ ತಯಾರಿ ಆಗಿದೆ. ಚುನಾವಣೆ ಪ್ರಕ್ರಿಯೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ ಮುಗಿಯುತ್ತೆ. 5 ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗಬೇಕು. ಆದರೆ ಚುನಾವಣೆ ಆಯೋಗದಿಂದ ನಮಗೆ ಪರ್ಮಿಷನ್ ಬರಬೇಕು. ಪರ್ಮಿಷನ್ ಬಂದಮೇಲೆ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಿಫೋರ್ 5 o'clock ಬಂತು ಅಂದರೆ ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 5 ಗಂಟೆ ಆದಮೇಲೆ ಕೌಂಟಿಂಗಿಗೆ ಪರ್ಮಿಷನ್ ಬಂದ ತಕ್ಷಣ ಮಾಡ್ತೀವಿ. ಒಳಗಡೆ ಮತದಾನ ಪ್ರಕ್ರಿಯೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆಗುತ್ತಾ? ಏಜೆಂಟ್ರು ಮಾತ್ರ ಬರ್ಬೋದಾ, ಪಕ್ಷದವರು ಯಾರಾದರೂ ಬರ್ಬೋದಾ? ಇಲ್ಲ, ಅದು ಪಕ್ಷದಿಂದ ಎಲೆಕ್ಷನ್ ಏಜೆಂಟ್, ಪೋಲಿಂಗ್ ಏಜೆಂಟ್ ಇರ್ತಾರೆ. ಮತ್ತು ಆಥರೈಸ್ಡ್ ಏಜೆಂಟ್ ಇಲ್ಲಿ ಒಳಗಡೆ ಕೂತ್ಕೊಂಡು ಅವ್ರಿಗೆ ತೋರಿಸ್ಬೇಕು ಅದನ್ನು, ಮತಪತ್ರನ. ಆಯಾ ಪಕ್ಷದವರು ಆಯಾ ಪಕ್ಷದ ಏಜೆಂಟ್, ಆಥರೈಸ್ಡ್ ಏಜೆಂಟ್ಗೆ ತೋರಿಸ್ಬೇಕು. ಬಟ್ ಇಲ್ಲಿ ಪೋಲಿಂಗ್ ಏಜೆಂಟ್ ಮತ್ತು ಎಲೆಕ್ಷನ್ ಏಜೆಂಟ್ ಇರ್ತಾರೆ. ಅವರು ಮತ ಎಣಿಕೆಗೆ ಮತ ಎಲ್ಲ ಹೇಗೆ ಪ್ರಕ್ರಿಯೆ ನಡೀತೆ ನೋಡೋದಕ್ಕೆ ಅವಕಾಶ ಇದೆ. ಪೋಲಿಂಗ್ ಏಜೆಂಟ್ ಮತ್ತೆ ಮತ ಏಜೆಂಟ್ ಬಿಟ್ಟರೆ ಬೇರೆ ಯಾರು ಬರೋಗಿಲ್ಲ ಪಕ್ಷದವರು? ಕ್ಯಾಂಡಿಡೇಟ್ ಅಭ್ಯರ್ಥಿ ಬರ್ಬೋದು, ಬೇರೆ ಇನ್ಯಾರಿಗೂ ಇಲ್ಲ, ಅವಕಾಶ ಇಲ್ಲ. ಪಕ್ಷದ ಅಧ್ಯಕ್ಷರು ಅವರು ಇವರು ಇಲ್ಲ, ಬೇರೆ ಇನ್ಯಾರಿಲ್ಲ. ಮತ್ತೆ ಬರೋದು ಬರ್ತಾರಷ್ಟೇ. ಮತ್ತೆ ಒಂದು ವೇಳೆ ಅದು ಸಿಂಧು ಮತ ಅವೆಲ್ಲ ನಂತರ ಗೊತ್ತಾಗುತ್ತೆ, ಹೇಗೆ ಮೇಡಮ್ ಅದೆಲ್ಲ? ಇಲ್ಲ, ನಾವು ವಾಚ್ ಮಾಡ್ತಾ ಇರ್ತೀವಿ. ಆಯಾ ಪಕ್ಷದ ಅಭ್ಯರ್ಥಿಗಳಿಗೆ ಆಯಾ ಪಕ್ಷದ ಒಂದು ಆಥರೈಸ್ಡ್ ಏಜೆಂಟ್ಗೆ ವೋಟರ್ಸ್ ತೋರಿಸ್ಬೇಕು. ಆ ವೋಟರ್ಸು ಆಯಾ ಪಕ್ಷದ ಅಧ್ಯಕ್ಷರು ಇವ್ರಿಗೆ ಆಥರೈಸ್ ಏಜೆಂಟ್ ಬಿಟ್ಟು ಬೇರೆಯವ್ರಿಗೆ ತೋರಿಸಿದ್ರೆ ಅದು ಸಿಂಧು ಆಗುತ್ತೆ. ನಾವು ಇಲ್ಲಿ ವಾಚ್ ಮಾಡ್ತಾ ಇರ್ತೀವಿ, ಕ್ಯಾಮ್ರಾ ಇರುತ್ತೆ, ನಾವು ಅದನ್ನು ಸೀಸ್ ಮಾಡ್ತೀವಿ. ಆ ಕ್ಷಣನೇ ಸೀಸ್ ಮಾಡಿ? ಹೌದು. ಒಟ್ಟು ಒಬ್ಬ ಅಭ್ಯರ್ಥಿಗೆ ಎಷ್ಟು ಮತ ಬೇಕಾಗ್ಬೋದು? ಅದು ನಿಮಗೆ ಈಗ ಎಷ್ಟು ವ್ಯಾಲಿಡ್ ವೋಟ್ಸ್ ಪೋಲ್ ಆಗುತ್ತೆ ಅದ್ರ ಮೇಲೆ ಅವಲಂಬಿತ ಆಗುತ್ತೆ. ಈಗ ಸದ್ಯಕ್ಕೆ 223 ಮೆಂಬರ್ಸ್ ಇರೋದ್ರಿಂದ 223 ಲೋಕಸಭಾ ಚುನಾವಣೆ ಅಖಾಡಕ್ಕೆ ಕ್ಷಣಗಣನೆ ಶುರುವಾಗಿದೆ.